ಹೋಗ್ತೀಯಾ? ಹೌದಮ್ಮವ. ಹೌದು, ನೀನ್ ಯಾವಾಗ್ಲೂ ಇಷ್ಟಪಡ್ತಿದ್ದಲ್ಲ ಫ್ರೆಂಡ್ಸ್ ಜೊತೆ ಸ್ಕೂಲ್ ವ್ಯಾನಲ್ಲಿ ಹೋಗ್ತೀನಿ ಅಂತ. ಅದಕ್ಕೆ ನೀನ್ ಇಷ್ಟಪಟ್ಟಂಗೆ ಇವತ್ತಿಂದ ಸ್ಕೂಲ್ ವ್ಯಾನ್ಗೆ ಹೇಳಿದೀನಿ. ವಾವ್, ಸೂಪರ್ ಮಾವ. ಹಂಗಾದ್ರೆ ನನ್ನ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಹೋಗ್ಬೋದು. ಥ್ಯಾಂಕ್ ಯು. ನೀವಿಬ್ರು ಹೊರಡಿ, ಲೇಟ್ ಆಗತ್ತೆ. ಹುಷಾರು ಕಣ. ಬಾಯ್ ಮಾವ. ಬಾಯ್ ಅತ್ತೆ. ಏ ಅಕ್ಕ, ಈ ಟ್ಯೂಷನ್ ಎಲ್ಲ ವರ್ಕ್ ಆಗುತ್ತೆ ಅಂತ ಅನ್ಸುತ್ತೇನೆ ನಿನ್ಗೆ? ವರ್ಕ್ ಆಗುತ್ತೋ ಬಿಡುತ್ತೋ, ಒಂದ್ಸತಿ ಟ್ರೈ ಮಾಡಿ ನೋಡೋದು. ನೀನ್ ಹೇಳೋದು ಸರಿನೇ. ದುಡ್ಡು ಬೇಕಾದ್ರೆ ನಾವೇನಾದ್ರೂ ಮಾಡ್ಲೇಬೇಕು. ಹಿಂಗೆ ಇದ್ರಂತೂ ಆಗಲ್ಲ. ಏನೇ ನೀನು ಒಂದೇ ಸರಿ ಸದ್ಗುರು ರೇಂಜ್ಗೆ ಮೋಟಿವೇಟ್ ಆಗ್ಬಿಟ್ಟಿದ್ಯಾ? ಸ್ವಲ್ಪ ಸಮಾಧಾನ. ಅಮ್ಮನ ಟೆನ್ಷನ್ ನೀನ್ ನೋಡ್ಬೇಕಿತ್ತು. ಆಗ ನೀನು ಇದೇ ತರ ಫೀಲ್ ಮಾಡ್ತಿದ್ದೆ. ಗೊತ್ತು ಕಣೆ, ನಮಗೆ ಕಷ್ಟ ಆಗ್ತಿದೆ, ಕೆಲಸ ಬೇಕು ಅಂದ ತಕ್ಷಣ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಕೆಲಸ ಕೊಟ್ಬಿಡ್ತಾರಾ? ಹಾಯ್ ಕೋಕಿಲ. ಹಾಯ್ ಸಂಧ್ಯಾ, ಏನೇ ಸಡನ್ ಸರ್ಪ್ರೈಸ್? ಹಾಯ್ ಅಕ್ಕ, ಎಷ್ಟೊಂದು ದಿನ ಆಯ್ತು ನೀನ್ ನೋಡಿ. ಬಾ ಬಾ. ಊರಿಗೆ ಬಂದಿದೆ, ಹಾಗೆ ನಿಮ್ಮನ್ನು ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಒಳ್ಳೇದಾಯ್ತು. ಅಮ್ಮ, ಯಾರು ಬಂದಿದ್ದಾರೆ ನೋಡು. ಸಂಧ್ಯಾ, ಚೆನ್ನಾಗಿದೀಯಮ್ಮ? ಆಂಟಿ, ನಾನು ಚೆನ್ನಾಗಿದ್ದೀನಿ, ನೀವು? ಹಾ, ನಾನು ಚೆನ್ನಾಗಿದ್ದೀನಿ. ತಿಂಡಿತೀನಮ್ಮ? ಇಲ್ಲ ಆಂಟಿ, ಮಾಡ್ಕೊಂಡು ಬಂದೆ. ಹೌದಾ, ಕಾಫಿ ಕುಡಿತೀಯಾ? ತಾಳು, ಮಾಡ್ಕೊಂಡ್ ಬರ್ತೀನಿ. ಸರಿ. ಏಯ್, ಯಾಕೆ ಅಕ್ಕನ ಮದ್ವೆಗೆ ಬಂದಿಲ್ಲ ನೀನು? ಅಷ್ಟೊಂದು ಕೊಬ್ಬ ನಿಂಗೆ? ಅಯ್ಯೋ ಇಲ್ಲ ಕಣೆ, ತುಂಬಾ ಕೆಲ್ಸ ಇತ್ತು. ಅದಲ್ದೆ ನಿಂಗೆ ಕಾಲ್ ಮಾಡ್ದೆ, ಬಟ್ ಕನೆಕ್ಟ್ ಆಗ್ಲಿಲ್ಲ. ಅಯ್ಯೋ, ಈ ಅಕ್ಕನ ಫೋನ್ ಬಗ್ಗೆ ಯಾಕೆ ಕೇಳ್ತೀಯಾ? ಅದಕ್ಕೆ ಕಾಲ್ ಬಂದ್ರೆ ಯಾರ್ದು ಅಂತ ಗೊತ್ತೇ ಆಗಲ್ಲ. ಆ ಕಿತ್ತೋಗಿರೋ ಡಿಸ್ಪ್ಲೇನಲ್ಲಿ ರಿಸೀವ್ ಮಾಡೋ ಅಷ್ಟರಲ್ಲಿ ಕಟ್ಟೆ ಆಗಿರುತ್ತೆ. ಅಷ್ಟೊಂದು ಹಾಳಾಗಿದ್ರೆ ಹೊಸ ಫೋನೇ ತಗೋಬೋದಲ್ವೇನೆ? ತಗೋಬಾರ್ದು ಅಂತ ಏನಲ್ಲ, ಸುಮ್ಮನೆ ಅದಕ್ಕೆಲ್ಲ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂತ ಅಷ್ಟೇ. ಒಂದ್ಸಲ ನಾನು ಬ್ಯಾಂಕಿಗೆ ಎಕ್ಸಾಮ್ ಪಾಸ್ ಆದ್ಮೇಲೆ ಇದೆಲ್ಲ ನೋಡೋಣ ಬಿಡು. ಅಂದ್ರೆ ನೀನ್ ಈಗ್ಲೂ ಕೆಲ್ಸಕ್ಕೆ ಹೋಗ್ತಿಲ್ವಾ? ಇಲ್ಲ ಕಣೆ, ಮನೇಲೆ ಓದ್ಕೋತಾ ಇದ್ದೀನಿ. ಕೆಲ್ಸಕ್ಕೆ ಹೋಗ್ತಾನು ಓದ್ಕೋಬೋದಲ್ವೇನೆ? ಇವಾಗ ಲಕ್ಷ್ಮಿ ಅಕ್ಕನೂ ಇಲ್ಲ. ನೀನ್ ಕೆಲ್ಸಕ್ಕೆ ಹೋದ್ರೆ ಅಮ್ಮಂಗೂ ಹೆಲ್ಪ್ ಆಗುತ್ತಲ್ವಾ? ನೀನ್ ಹೇಳೋದೇನೋ ಸರಿನೇ, ಆದ್ರೆ ನಂಗೆ ಕೆಲ್ಸ ಬೇಕು ಅಂದ ಕೂಡ್ಲೆ ಯಾರು ಕೊಡ್ತಾರೆ ಹೇಳು? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನಮ್ಮ ಬೆಂಗಳೂರು ಬ್ರಾಂಚಲ್ಲಿ ಕೆಲಸ ಖಾಲಿ ಇದೆ ಅಂತ ಮ್ಯಾನೇಜರ್ ಹೇಳ್ತಿದ್ರು. ನೀನೇ ಯಾಕೆ ಟ್ರೈ ಮಾಡಬಾರ್ದು? ಪಕ್ಕ ಮಾಡ್ತಾಳೆ. ಕೆಲ್ಸ ಏನಂತ ಹೇಳು? ಏನಿಲ್ಲ ಕಣೆ, ತುಂಬಾ ಸಿಂಪಲ್ಲು. ನಮ್ಮ ಕಂಪ್ನಿ ವಾಟರ್ ಫಿಲ್ಟರ್ಸ್ನ ಸೇಲ್ ಮಾಡುತ್ತೆ. ನೀನಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡಬೇಕು. ದಿನಕ್ಕೆ ನೀನು 1 ಫಿಲ್ಟರ್ನ ಸೇಲ್ ಮಾಡಿದ್ರೆ 500 ರೂಪೀಸ್ ಕಮಿಷನ್ ಸಿಗುತ್ತೆ. ನೀನೇನಾದ್ರೂ ಜಾಸ್ತಿ ಬುದ್ಧಿವಂತಿಕೆ ಉಪಯೋಗಿಸಿ ಜಾಸ್ತಿ ಸೇಲ್ ಮಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಮಾಡ್ಬೋದು. ಅಷ್ಟೇ ಸಿಂಪಲ್ಲು. ಅಮ್ಮ, ಕೇಳಿಸ್ಕೊಂಡ್ಯಾ? ಕೆಲಸ ಸಿಂಪಲ್ ಅಂತೆ. ನಾನು ಟ್ರೈ ಮಾಡ್ಲಾ? ಒಂದ್ಸತಿ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ. ಏನಂತ್ಯಾ? ನಿನ್ ಖುಷಿ, ಆದ್ರೆ ಅದ್ರ ಜೊತೆ ಓದೋದನ್ನು ಕೂಡ ಬ್ಯಾಲೆನ್ಸ್ ಮಾಡ್ಬೇಕು. ಇನ್ನೇನ್ ಆಯ್ತಲ್ಲ, ಇದೇ ಖುಷಿಗೆ ನನ್ಗೊಂದು ಐಸ್ ಕ್ರೀಮ್. ಕೂಸ್ ಹುಟ್ಟಕ್ಕಿಂತ ಮುಂಚೆ ಕುಲಾವಿ ಹೊಲ್ಸಿದ್ರಂತೆ. ಹಾಗಾಯ್ತು ನಿನ್ ಕತೆ. ಮೊದ್ಲು ಅವಳಿಗೆ ಕೆಲಸ ಸಿಗ್ಲಿ, ಆಮೇಲೆ ಇದೆಲ್ಲ. ಎಲ್ಲ ಹೆಣ್ತಿರು ಗಂಡನ ಜೊತೆ ಕುತ್ಕೊಂಡ ಗಟ್ಟಿಯಾಗಿ ತಪ್ಕೊಂಡು ಕುತ್ಕೊಂಡ್ರೆ ನೀವು ಹಂಗೆ ಕೂತಿದ್ದೀರಾ? ಏನಾದ್ರೂ ಹೇಳಿದ್ರಾ? ಏನು ಇಲ್ಲ, ರೋಡ್ ಸರಿ ಇಲ್ಲ ಅಂತ ಹೇಳ್ತಿದ್ದೆ. ಕೈ ಹಿಡ್ಕೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಅದು ನೋಡ್ಲಿಲ್ಲ, ಸಾರಿ. ಪರವಾಗಿಲ್ಲ. ಕೈ ಇಲ್ಲೇ ಇರ್ಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸ್ಕೂಲ್ ವ್ಯಾನ್ ಬಂತು. ಅಮ್ಮ ಬಾಯ್. ಸಿರಿ, ನಿಂತ್ಕೊಳ್ಳಿ.
ನೋಡು ನೀನು ಸ್ಕೂಲ್ ವ್ಯಾನಲ್ಲಿ ಹೋಗ್ತಿಲ್ಲ ಸರ್ ಅವಳು ಬರಲ್ಲ ನೀವು ಹೊರಡಿ. ಏನೇ ನೀನು ಸ್ಕೂಲ್ ವ್ಯಾನ್ ಬೇಡ ಅಂದ್ರೆ ಮತ್ತೆ ಹೆಂಗ್ ಹೋಗ್ತಾಳೆ? ಯಾಕಮ್ಮ ಕಾಲಿಲ್ವಾ ಅವಳಿಗೆ?